ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಬಾಲ್ಯದಿಂದಲೂ ಕಡು ಕಷ್ಟದ ಜೀವನವನ್ನು ಅನುಭವಿಸಿದ ಇವರು ಕಷ್ಟದಲ್ಲಿರುವವರಿಗೆ ಆಸರೆಯಾಗಿದ್ದಾರೆ. ಹೌದು, ಕಳೆದ 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಶ್ರೀಯುತರ ಬಗ್ಗೆ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆ ಸಮಾಜ ಸೇವಕರು. ಕಷ್ಟದ ಬದುಕನ್ನೇ ಪ್ರೇರಣೆಯಾಗಿ ಮಾಡಿಕೊಂಡ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಾಗಡೆ ಮೂಲತಃ ಚಿಕ್ಕ ಹಾಗಡೆ ಗ್ರಾಮದ ಸಮಾಜ ಸೇವಕರು. 1999ರಲ್ಲಿ ಶ್ರೀ ವಿನಾಯಕ ರೈತ ಸಂಘ ಹಾಗೂ 2000ರಲ್ಲಿ ಆನೇಕಲ್ ತಾಲೂಕು ಯುವಕ ಸಂಘ ಸ್ಥಾಪಿಸಿ ನೂರಾರು ಸಾಮಾಜಿಕ, ಆರೋಗ್ಯ, ಕ್ರೀಡಾ ಮತ್ತು ಯುವಜನ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ. ಕನ್ನಡ ಮಾಸ ಪತ್ರಿಕೆಗಳ ಮೂಲಕ ಜಾಗೃತಿ ಮೂಡಿಸಿದ ಅವರು ಯುವ ಶಕ್ತಿಗೆ ಬೆಕ್ಕು ತೋರಿದ ಪ್ರೇರಣಾದಾಯಕ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಹಾಗಾಗಿ ಜೀ ವಾಹಿನಿಯ ಎಲ್ಲ ಇವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಸರ್ ಈ ಅವಾರ್ಡ್ನ? ಮೇಡಮ್, ನಾನು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ನನಗೆ ಹಲವಾರು ಸ್ನೇಹಿತರು, ವಿಶೇಷವಾಗಿ ನಮ್ಮ ಗೆಳೆಯ ಮಹೇಶ್ ಅವರು, ಮಂಜು ಅವರಿಗೆ ನಾನು ಈ ಒಂದು ಅವಾರ್ಡನ್ನು ಡೆಡಿಕೇಟ್ ಮಾಡ್ತೀನಿ. ಕಳೆದ 30 ವರ್ಷಗಳಿಂದ ನಿಮ್ಮನ್ನು ನೀವು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದೀರಿ. ನಿರಂತರವಾಗಿ ಕಷ್ಟದಲ್ಲಿರುವಂಥವರಿಗೆ ಆಸರೆಯಾಗಿದ್ದೀರಿ. ಬಟ್ ಈ ಒಂದು ಮನೋಭಾವ ಬರಬೇಕು ಅನ್ನೋದಾದರೆ ನಿಮ್ಮ ಬದುಕಲ್ಲಿ ಏನಾದರೂ ಒಂದು ಪ್ರೇರಣೆ ಇರಬೇಕಲ್ಲ, ಏನದು? ನಮ್ಮ ಸಹೋದರ ಒಬ್ಬ ಎರಡನೇವರು, ಅವರು ರಕ್ತದ ಕೊರತೆಯಿಂದ ಇಲ್ಲಿ MS ರಾಮಯ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಆವಾಗ ಅವ್ರಿಗೆ ರಕ್ತದ ಒಂದು ಅವಶ್ಯಕತೆ ಇದ್ದಾಗ ಅಲ್ಲೊಬ್ಬ ಸೆಕ್ಯೂರಿಟಿ ಅವರು, ನಾವು ಸುಮಾರು ಜನನ ಕೇಳಿದ್ವಿ, ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಆಸ್ತರ್ಸು, ಅವ್ರಿಗೆ ನೀವು ಅಪ್ರೋಚ್ ಮಾಡಿ ಅಂತ. ಆಗ ನಮಗೆ ಅಷ್ಟು ಸಿಟಿ ನಮಗೆ ಅಷ್ಟು ಇದಿರಲಿಲ್ಲ ಕಾಲೇಜು. ಅಲ್ಲಿ ಸ್ಟೂಡೆಂಟ್ಸ್ನು ಕೇಳಿದಾಗ ಭಾಳಷ್ಟು ಜನ ಬಂದು ಅವರು ಯಾರು ನಾವು ಯಾರೋ ಗೊತ್ತಿಲ್ಲ, ಬಟ್ ಆ ರಕ್ತವನ್ನು ಕೊಟ್ಟರು. ಆ ಒಂದು ಇದರಿಂದ ನಾನು ಆವತ್ತು ನಿಮಗೆ ಅದು ಏನಾಯಿತು ಅಂತ ಹೇಳಿದ್ರೆ, ನಮಗೆ ಆವತ್ತು ಸಹಾಯದ ರಕ್ತವನ್ನು ಕೊಟ್ಟವರೆಲ್ಲ ಉತ್ತರ ಭಾರತದ ಕಡೆಯವರು, ನಾವು ಇಲ್ಲಿಯವರು. ಆಗ ಯೋಚನೆ ಮಾಡಿದೆ, ನಾವು ಹುಟ್ಟಿದ್ದೇ ಇಲ್ಲೋ ಬೆಳೆದಿದ್ದೇ ಇಲ್ಲೋ ಯಾರೋ ಸಂಬಂಧ ಇಲ್ದಿರೋ ರೀತಿಯಾಗಿ ಒಂದು ಜೀವನವನ್ನು ಉಳಿಸ್ಕೆ ಸಹಾಯ ಮಾಡಿದಾಗ ಆಗ ಯೋಚನೆ ಮಾಡಿದ್ವಿ. ಆವತ್ತು ನಾನು ಒಂದು ಸಮಾಜಮುಖಿ ಕೆಲಸವನ್ನು, ಅಂದರೆ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಇರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡಿ, ಆವಾಗ ನಾನು ರಕ್ತದಾನ ಶಿಬಿರಗಳು, ಆರೋಗ್ಯ ಶಿಬಿರಗಳನ್ನು, ಒಂದು ನೆಹರು ಕೇಂದ್ರ ಮತ್ತು ಯುವಜನ ಇಲಾಖೆ ಇವುಗಳ ಸಹಯೋಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಖಂಡಿತ. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನೀವು ನಿಮ್ಮ ಬದುಕನ್ನು ಹೇಗೆ ಕಟ್ಕೊಂಡ್ರಿ ಅಂತ ತಿಳ್ಕೊಳ್ಳೋ ಕುತೂಹಲ ತಿಳಿಸ್ಕೊಡ್ಬೋದಾ? ನಮ್ಮದು ರೈತಾಪಿ ಕುಟುಂಬನೇ. ನಮ್ಮ ತಂದೆಯವರು ರೈತರು ಆಗಿದ್ದರೂ ಕೂಡ ಅವರು ಈ ಕಾರ್ಖಾನೆಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮ ಬಾಲ್ಯ ನಾನು 2 ಕಡೆ ಓದಿರೋದು. ಒಂದು ಚಿಕ್ಕಾಗಡೆಯಲ್ಲಿ ಬಾಲ್ಯ ಓದಿದ್ದೀನಿ, ಪ್ರಸ್ತುತ ಸಿಟಿಯಲ್ಲಿ ಬೊಮ್ಮನಹಳ್ಳಿಯಲ್ಲಿ ವಂಗಸಂದ್ರ ಅಂತಿದೆ, ಅಲ್ಲಿ 2 ಕಡೆ ನಾನು ವ್ಯಾಸಂಗವನ್ನು. ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರು ಅಲ್ಲಿ ಚಿಕ್ಕಾಗಡೆಯಿಂದ ಬೊಮ್ಮನಹಳ್ಳಿಗೆ ವಲಸೆ ಬಂದಾಗ ಅವರು ಇಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು SK ಇಂಡಸ್ಟ್ರಿಯಲ್ಲಿ. ಆವಾಗ ನಾನು 2 ಕಡೆ, ನಗರ ಮತ್ತು ಗ್ರಾಮಾಂತರದ 2 ಕಡೆ ನಂದು ಬಾಲ್ಯ. ಅದಾದಮೇಲೆ 5ನೇ ತರಗತಿ ನಂತರ ಆನೇಕಲ್ ಪಟ್ಟಣದಲ್ಲಿ ಒಂದು PVTC ಅಂತ, ಅದು ನಮಗೆ ಅದೇನಂತ ಹೇಳಿದ್ರೆ ಅರ್ಧ ದಿನ ಪಾಠ, ಅರ್ಧ ದಿನ ವೃತ್ತಿ. ನಮಗೆ ಆವಾಗಲೇ ನಮಗೆ 25 ರೂಪಾಯಿ ಗೌರವಧನ ಕೊಡೋರು ಪ್ರತಿ ತಿಂಗಳು. ಚಿಕ್ಕ ವಯಸ್ಸಲ್ಲೇ ಪ್ರತಿ ತಿಂಗಳು ಪೂರ್ವ ವೃತ್ತಿ ತರಬೇತಿ ಕೇಂದ್ರ ಅಂತೇಳಿ. ಅದರ ನಂತರ ಪಕ್ಕದಲ್ಲೇ ASB ಜೂನಿಯರ್ ಕಾಲೇಜ್ ಅಂತ, ಅಲ್ಲಿ 8ರಿಂದ ಮತ್ತು SSLCವರೆಗೂ, ಮತ್ತು SSLCಯಿಂದ PUCವರೆಗೂ ಅದೇ ಕಾಲೇಜಲ್ಲಿ. ಪಕ್ಕದಲ್ಲೇ ಡಿಗ್ರಿ ಡಾಕ್ಟರ್ ಗೋಪಾಲರಾಜ ಕಾಲೇಜ್ ಅಂತೇಳಿ, ಅಲ್ಲಿ ಬಾಲ್ಯದ ಒಂದು ನನ್ನ ವಿದ್ಯಾಭ್ಯಾಸ ಮುಂದುವರಿತು. ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂದರೆ
ಒಂದು ಆರ್ಥಿಕ ನೆರವು ಅನ್ನೋದು ಬೇಕಾಗುತ್ತೆ, ಉದ್ಯೋಗ ಅಂತ ಮಾಡಬೇಕಾಗತ್ತೆ, ಇಲ್ಲಾದ್ರೂ ಒಂದು ಉದ್ಯಮ ಅಂತ ಏನಾದರೂ ಮಾಡಬೇಕಾಗತ್ತೆ. ನೀವು ನಿಮ್ಮ ತಂದೆ ಬಗ್ಗೆ ಹೇಳ್ತಾ ಇದ್ರಿ, ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರು ಅಂತ. ಅವರ ಆಸೆ ಆಶೋತ್ತರಗಳೇನಿತ್ತು, ನೀವು ನಿಮ್ಮ ಬದುಕನ್ನು ಆರ್ಥಿಕವಾಗಿ ಹೇಗೆ ಕಟ್ಕೊಂಡ್ರಿ ಅಂತ? ಮೇಡಮ್, ತದನಂತರದಲ್ಲಿ ಅವರು ಮತ್ತೆ ತಿರ್ಗಿ ನಾವು ಮರಳಿ ಚಿಕ್ಕ ಕಡೆಗೆ ಬಂದಾಗ ಅವ್ರು ತೋಟ ಮಾಡ್ತಾಯಿದ್ರು. ನಮ್ಮ ತಂದೆಯವ್ರ ಜೊತೆ ನಾವು ತೋಟ ಎಲ್ಲ ಮಾಡ್ತಾಯಿದ್ವಿ. ತೋಟ ಎಲ್ಲ ಮಾಡ್ಕೊಂಡಾಗ ನಾನು ಪದವಿಯಲ್ಲಿ ಇರಬೇಕಾದ್ರೆ ಮದುವೆ ಮಾಡಿದ್ರು ನಮ್ಮ ಮನೆಯಲ್ಲಿ. ನಮ್ಮದು ತುಂಬ ಪದವಿಯಲ್ಲಿದ್ದಾಗ ಡಿಗ್ರಿಯಲ್ಲಿ ಮಾಡೋವಾಗಲೇ ನಮ್ದು ಹೊಟ್ಟು ಕುಟುಂಬ. ನನಗೆ 17 ಜನ ಚಿಕ್ಕಪ್ಪನವರು, ನಮ್ಮ ತಂದೆಯವರು ದೊಡ್ಡವರು, ಅಂದ್ರೆ ದಾಯಾದಿಗಳು ಅಷ್ಟು ಜನ. ಹಂಗಾಗಿ ನನಗೆ ಮೊದಲೇ ನಮ್ಮ ಚಿಕ್ಕಪ್ಪನವ್ರು ಭಾಳ ಜನ ಮದುವೆ ಆಗೋಕ್ಕೆ ಮೊದಲೇ ನನಗೆ ವಿವಾಹ ಆಯಿತು. ಆವಾಗ ವಿವಾಹ ಆದರೂ ಕೂಡ ನಮಗೆ ಸ್ವಲ್ಪ ತೋಟ ಕೆಲಸ ಚೆನ್ನಾಗಿ ಮಾಡ್ತದೆ, ಅದರಲ್ಲೇ ಕೆಲಸ ಮಾಡ್ಕೊಂಬರ್ತದೆ. ಜೀವನ ಆಧಾರಕ್ಕೆ ಅದೇನು ಕೊರತೆ ಇರಲಿಲ್ಲ, ಬೆಳೆಗಳು ಎಲ್ಲ ಬೆಳೀತಾ ಇದ್ವಿ, ಅದು ಜೀವನ ಮಾಡ್ಕೊಂಡಿದ್ದೆ. ತದನಂತರದಲ್ಲಿ 97 ರಲ್ಲಿ ನಮ್ಮ ಭಾರತ ಸರ್ಕಾರ ಯುವಜನ ವ್ಯವಹಾರ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರದಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಬಂತು. ನಮಗೆ ಗೌರವಧನ ಅಂತೇಳಿ 1200 ರೂಪಾಯಿ ಕೊಡ್ತಾ ಇದ್ರು. ಆ ಗೌರವಧನ ಆಧಾರದಡಿಯಲ್ಲಿ ನಾವು ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ನೆಹರು ಯುವ ಕೇಂದ್ರದಲ್ಲಿ. ಏನು ಸಂಘ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದು, ಮಹಿಳಾ ಜಾಗೃತಿಗಳು, ನನಗೆ ರಿಲೇಟೆಡ್ ಸಿಕ್ತು, ರಕ್ತದಾನ ಶಿಬಿರಗಳು, ಗಿಡ ನೆಡೋ ಕಾರ್ಯಕ್ರಮಗಳು. ಅದ್ರ ಜೊತೆಗೆ ನೆಹರು ಕೇಂದ್ರ. ನನಗೆ ಒಂದು ಕಡೆ ಮನೆಯಲ್ಲಿ ತೋಟದ್ದು ಒಂದು ಸ್ವಲ್ಪ ಆದಾಯ ಬರ್ತಾಯಿತ್ತು, ಜೊತೆಗೆ ನೆಹರು ಕೇಂದ್ರದ ಗೌರವಧನ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ನನ್ನ ಜೀವನದ ಒಂದು ಆದಾಯದ ಮೂಲಗಳು ಆ ಥರ ಬಂತು. ತದನಂತರದಲ್ಲಿ ಏನಾಯಿತು, ಅದೊಂದು 4-5 ವರ್ಷ ಆದಮೇಲೆ ನಾವು ಅದನ್ನ ಬಿಟ್ಟು ನಾವೇ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಅದ್ರ ಮುಖಾಂತರ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದು ತದನಂತರದಲ್ಲಿ 2000ನೇ ಇಸ್ವಿನಲ್ಲಿ ನಂದೇ ಒಂದು ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡ್ತೀನಿ, ಮಾಸಿಕ ಪತ್ರಿಕೆ. ಬಾಲ್ಯವನ್ನು ನೀವು ಉಲ್ಲೇಖ ಮಾಡ್ತಾ ಇದ್ರಿ, ಕಷ್ಟದ ಜೀವನವನ್ನು ಕಂಡವರು. ಹೇಗಿತ್ತು ನಿಮ್ಮ ಜೀವನ? ಮೇಡಮ್, ಅದು ಏನಂತ ಹೇಳಿದ್ರೆ, ನಾವು ಚಿಕ್ಕ ಕಡೆಯಿಂದ ವಂಗಸಂದ್ರಿಗೆ ಬಂದು ವಂಗಸಂದ್ರಿಂದ ಮತ್ತೆ ಬೆಂಗಳೂರು ಬಂದಾಗ ಆನೇಕಲ್ ಪಟ್ಟಣದಲ್ಲಿ ನಂದು ಬಾಲ್ಯ ಹೇಗೆ ಅಂತ ಹೇಳಿದ್ರೆ, ಭಾಳ ಒಂದು ಮನೆ ಕಡೆ ಆರ್ಥಿಕ ಚೆನ್ನಾಗಿದ್ರು ಕೂಡ ನನ್ನ ಹಾಸ್ಟೆಲಲ್ಲಿ 5ನೇ ತರಗತಿಯಿಂದ ಪದವಿಯವರೆಗೂ ಮದುವೆ ಆಗೋವರೆಗೂ ಕೂಡ ನಾನು ಹಾಸ್ಟೆಲಲ್ಲಿ ಇದ್ದೆ. ಹಂಗಾಗಿ ಸ್ವಲ್ಪ ಅಲ್ಲಿ ಹಾಸ್ಟೆಲಲ್ಲಿ ಎಲ್ಲ ಸೌಕರ್ಯ ಈಗಿದ್ದಷ್ಟು ಸೌಕರ್ಯಗಳಿರಲಿಲ್ಲ. ಆಮೇಲೆ ಆಗೆಲ್ಲ ಈ ಏನಂತಾರೆ, ಭಾಳ ನಮ್ಮ ಸೀನಿಯರ್ಸ್ ಇರ್ತಾರಲ್ಲ, ಭಾಳ ಟಾರ್ಚರ್ ಕೊಡೋರು. ಭಾಳ ಅಂದರೆ ಎಷ್ಟೋ ಜನ ಮಧ್ಯದಲ್ಲೇ ಬಿಟ್ಟೋಗಿದ್ರು. ಅಂದರೆ ಆ ಥರ ಟಾರ್ಚರು. ಈಗಲೂ ಭಾಳ ಜನ ನಂಗೆ ಟಾರ್ಚರ್ ಕೊಟ್ಟವರು ನನಗೆ ನಮಸ್ಕಾರ ಮಾಡ್ತಾರೆ. ಆ ಥರ ಅಂದರೆ ಆ ಥರ ಅವರು ಹೇಳ್ಕೊತಾರೆ, ನಾವು ಈ ಥರ ಬಾಲ್ಯದಲ್ಲಿ ಇವ್ನಿಗೆ ಹಿಂಗೆ ಕೊಡ್ತಾ ಇದ್ವಿ. ಭಾಳ ಅಂದರೆ ಅಲ್ಲಿ ಊಟ ತಿಂಡಿಗೆ ಇರ್ತಾಯಿತ್ತು, ಬಟ್ ಟಾರ್ಚರ್ ಅಂದರೆ ಭಾಳ ಏನಿಲ್ವಾ, ಅರ್ಧ. ಈಗ ಹಾಸ್ಟೆಲಲ್ಲಿ 200 ಜನ 100 ಜನ ಬಿಟ್ಟೋಗ್ಬಿಡೋರು. 100 ಜನ ಅಂದರೆ ಅಷ್ಟು ಸಮಸ್ಯೆ ಇರ್ತಾಯಿತ್ತು. ಮತ್ತು ನಮಗೆ ಏನಂತ ಹೇಳಿದ್ರೆ, ಅದರ ಕಷ್ಟ ಇದ್ದರೂ ಕೂಡ ನಮಗೆ ನಮ್ದೊಂದು ಗುರಿ ಇತ್ತು, ಏನಾದರೂ ಮಾಡಿ ಒಂದು ಸಾಧನೆ ಮಾಡಬೇಕು. ಇವತ್ತು ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಯಾವತ್ತಾದ್ರೂ ಊಹೆ ಮಾಡಿದ್ರ, ನನ್ನನ್ನು ಅರಸಿ ಹಲವಾರು ಪ್ರಶಸ್ತಿಗಳು ಬರ್ತವೆ, ಸಮಾಜದಲ್ಲಿ ನನ್ನನ್ನು ಗುರುತಿಸುವಂತಹ ವ್ಯಕ್ತಿ ನಾನು ಆಗ್ತೀನಿ ಅಂತ ಏನಾದರೂ ಕನ್ಸ್ಕೊಂಡಿದ್ರ? ಎಂದೂ ಕೂಡ. ಯಾಕಂತ ಹೇಳಿದ್ರೆ, ನಾನು ಹಾಸ್ಟೆಲಲ್ಲಿದ್ದಾಗ ಲೈಬ್ರರಿಗೆ ಹೋಗ್ತಾ ಇದ್ದೆ, ಪುಸ್ತಕ ಓದ್ತಾ ಇದ್ದೆ. ಆಮೇಲೆ ನನಗೆ ಭಾಳ ಹುಚ್ಚು, ಪುಸ್ತಕ ಓದೋದು, ಬರೆಯೋದು, ಅದು ಮಾಡ್ತಾ ಇದ್ದೆ. ಆಮೇಲೆ ಎಂದೂ ಕೂಡ ನಮ್ಮ ಹೆಸರು ಪೇಪರಲ್ಲಿ ಬರ್ತದೆ, ಟಿವಿನಲ್ಲಿ ಬರ್ತದೆ, ಅಥವಾ ಈ ಸ್ಥಾನಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದು ಇಲ್ಲ. ನಾವು ಕನಸು ಮನಸ್ಸಲ್ಲಿ ಕೂಡ, ಯಾಕಂದರೆ ನಮ್ಮ ಕುಟುಂಬದಲ್ಲಿ ಯಾರು ಕೂಡ ಆ ಥರದ್ದು ಬಂದಿರಲಿಲ್ಲಲ್ಲ. ಕುಟುಂಬ ಅಂದರೆ ನಮ್ಮ ಏರಿಯಾದಲ್ಲೇ ಬಂದಿರಲಿಲ್ಲ. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನನ್ನ ಜೀವಿತಾವಧಿ ಇರೋವರೆಗೂ ಕೂಡ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಒಂದು ರಾಷ್ಟ್ರ ಪ್ರಶಸ್ತಿ ಅಂತ ಬರ್ತದೆ ಅಂತ ನಮಗೇನು, ನಾವು ನೆಹರು ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಮಗೆ ಏನು ಒಂದು ಗೌರವಧನ ಕೊಡ್ತಾರೆ, ಅವ್ರು ಹೇಳಿದ ಕೆಲಸ ಮಾಡಬೇಕು, ಇಷ್ಟೇ ಮಾಡ್ತಾ ಇದ್ವಿ. ಆದರೆ ಅದನ್ನು ಮಾಡಿದಾಗ ನಮ್ಮ ಸರ್ಕಾರ ನಮ್ಮನ್ನು ಬೆಂತಟ್ಟುತ್ತದೆ, ಜಿಲ್ಲಾ ಪ್ರಶಸ್ತಿ ಕೊಡ್ತದೆ, ರಾಜ್ಯ ಪ್ರಶಸ್ತಿ ಕೊಡ್ತದೆ, ರಾಷ್ಟ್ರ ಪ್ರಶಸ್ತಿ ಈ ಥರದ್ದು ನಮಗೆ ಇನ್ಸ್ಪೈರ್ ಆಗ್ತವೆ ಅನ್ಸುತ್ತೆ ಆ ಪ್ರಶಸ್ತಿಗಳು. ಜವಾಬ್ದಾರಿ ಜಾಸ್ತಿ ಮಾಡ್ತಿದ್ದ. ಹೌದು. ಈಗ ಭಾಳ ಈಗೇನಾಯ್ತು, ಫಸ್ಟ್ ಅದೆಲ್ಲ ಆದ್ಮೇಲೆ ಜಿಲ್ಲಾ ಪ್ರಶಸ್ತಿ ಕೊಡ್ತರು. ಅದು ಕೇಂದ್ರ ಸರ್ಕಾರದ ಯುವಜನ ವ್ಯವಹಾರ ಕ್ರೀಡಾ ಸಚಿವಾಲಯದಲ್ಲಿ ಜಿಲ್ಲಾ ಮಟ್ಟದ್ದು ಕೊಡ್ತಾರೆ. ಅದಾದ್ಮೇಲೆ ನಮ್ಮ ರಾಜ್ಯ ಸರ್ಕಾರ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯವರು ರಾಜ್ಯ ಪ್ರಶಸ್ತಿ ಕೊಟ್ಟಾಗ ಇನ್ನಷ್ಟು ಸೇವೆ. ಮತ್ತು ರಾಷ್ಟ್ರ ಪ್ರಶಸ್ತಿ ಬಂದಾಗ ನನಗೇನಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಫಸ್ಟು ರಾಷ್ಟ್ರೀಯ ಯುವಜನೋತ್ಸವ ಆಗ್ತದೆ. ಸನ್ಮಾನ್ಯ ಸದಾನಂದ ಗೌಡ ಸಾಹೇಬ್ ನಾನು ಯಾವಾಗಲೂ ನೆನೀತಾ ಇರ್ತೀನಿ. ಮತ್ತು ನನ್ನ ಮೊಬೈಲಲ್ಲಿ ಯಾವಾಗಲೂ ಅವ್ರ ಫೋಟೋ ಇಟ್ಟಿರ್ತೀನಿ. ಒಂದು ನನ್ನ ಮನೆಯಲ್ಲಿ ಹೊರಗಡೆ ಬರ್ಬೇಕಾದ್ರೆ ಅವ್ರ ಫೋಟೋ ಹಾಕಿ ಬರ್ತೀನಿ. ಕಾರಣ ಏನಂತ ಹೇಳಿದ್ರೆ ಮೇಡಮ್, ಇದು ಒಂದು ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಕಳಿಸ್ಕೊಡ್ತದೆ.
ಇಡೀ ದೇಶದ ಎಲ್ಲ ರಾಜ್ಯಗಳಿಂದ 10 ಜನ ಕಳಿಸ್ತಾರೆ. ಅದರಲ್ಲಿ ಒಂದು 12-13 ಜನ ಸೆಲೆಕ್ಷನ್ ಮಾಡಬೇಕು. ಎಲ್ಲಿ ಡೈಲಿ ಮಟ್ಟದಲ್ಲಿ. ನಂದು ಏಜ್ ಎಲ್ಲ ಅದು 35 ಒಳಗಡೆ ಇರಬೇಕು. ನಂದು ಬರೀ ಒಂದು 6-7 ದಿನ ಇರ್ತದೆ ಅಷ್ಟೇ. ಆವಾಗ ಒಂದು ಸರ್ಕಾರದಲ್ಲಿ IR ಪೆರುಮಾಳ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರು ಇದನ್ನ ಸೈಡ್ಗೆ ಎತ್ತಿಕ್ಬಿಡ್ತಾರೆ, ಏಜ್ ಬಾರ ಆಗಿದೆ ಅಲ್ಲಿ ಹೋಗೋದು ಬೇಡ ಅಂತ. ಅದಾದ್ಮೇಲೆ ಅಲ್ಲೊಬ್ರು ಮೇಡಮ್ ಅವರು ಮತ್ತೆ ಒಬ್ರು ಲೆಕ್ಕಾಧಿಕಾರಿಗಳು ಲೆಕ್ಕ ಹಾಕ್ಬಿಟ್ಟಿಲ್ಲ 7 ದಿನ ಇದೆ, ಒಂದು ಕನ್ಸಿಡರ್ ಮಾಡಿ ಅಂತೇಳಿ ಕಳಿಸ್ಕೊಡ್ತಾರೆ. ನೋಡಿ. ನಂದೊಂದು 3-4 ಸಾರಿ ಹೋಗಿತ್ತು, ಸೆಲೆಕ್ಷನ್ ಆಗಿಲ್ಲ. ಬಟ್ ನಾವೇನೋ ಅರ್ಜಿಗೆ ಹೋಗ್ತಾ ಇತ್ತು, ಬರ್ತಾ ಇತ್ತು. ಆದರೆ ಸದಾನಂದ ಗೌಡರು CM ಸಾಹೇಬರಾಗಿದ್ದಾಗ ಒಂದ್ಸರಿ ಭೇಟಿ ಆಗಿದ್ವಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ಇಂಪ್ಲೂಯೆನ್ಸ್ ಆ ಥರ ಇರಲಿಲ್ಲ. ಆದರೆ ಅವರು PS ಒಂದು ಇದು ಮಾಡಿದರು, ಈ ಥರ ಇವರು ಎಂಥದ್ದು ಇವರು ಏಜ್ ಬಾರ್ ಆಗಿದೆ ಅಂಥೇಳಿ ಮತ್ತೆ ಇವರು ಅರ್ಜಿ ಹಾಕೋಕ್ಕೆ ಎಲಿಜಿಬಲ್ ಇರಲ್ಲ ಅಂತ. ಅದಾದಮೇಲೆ ಮೇಡಮ್ ನನಗೆ ಸುಮಾರು ಕಡೆ 2-3 ಸಾರಿ ಮಿಸ್ ಆಗಿತ್ತು. ಆದರೆ ಇತಿಹಾಸ ಪುಟಗಳಲ್ಲಿ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಯುವಜನೋತ್ಸವ. ಅದು ಹೆಂಗೆ ಅಂತ ಹೇಳಿದ್ರೆ ಇಡೀ ಭಾರತ ದೇಶದ ಎಲ್ಲ ಯುವಜನರು ಒಂದು ಕಡೆ ಸೇರ್ತಾರೆ, ಎಲ್ಲ ರಾಜ್ಯರು. ಅಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರಾಷ್ಟ್ರೀಯ ಯುವಜನೋತ್ಸವ ಆಗ್ತದೆ. ಮೊದಲಿಗನಾಗಿ ನಾನು ಆಯ್ಕೆ ಆಗ್ತದೆ. ಅದ್ಭುತ ಅದ್ಭುತ. ಅದಕ್ಕೆ ನನಗಿಂತ ಹಿಂದೆ ಒಂದು 25-30 ಜನ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ. ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ, ಇಡೀ ರಾಜ್ಯದ ಉದ್ದಗಲಕ್ಕೂ ತಗೊಂಡಿದ್ದಾರೆ. ಆಮೇಲೆ ಬೆಂಗಳೂರಲ್ಲಿ, ಇಷ್ಟು ದೊಡ್ಡ ಬೆಂಗಳೂರಲ್ಲಿ 4 ಜನ ಇದ್ದಾರೆ ರಾಷ್ಟ್ರ ಪ್ರಶಸ್ತಿ. ಒಬ್ಬರು ನಂದಿದೂರದ ಬಾಲಗೌಡ, ಇನ್ನೊಬ್ರು HG ಶೋಭಾ, ಇನ್ನೊಬ್ರು ನಮ್ಮದೇ ತಾಲೂಕು ನಾಗಬೇಣಿ, ನಾನೊಬ್ಬ 4 ಜನ. ಅದರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ಮೊಟ್ಟ ಮೊದಲನಾಗಿ ಪಡ್ಕೊಳ್ತೇವಲ್ಲ, ಇದು ಎಂದೂ ಕೂಡ ಮರೀಲಿಕ್ಕೆ ಆಗಲ್ಲ. ಬಹಳ ಜನ ನಾನು ಕೇಳ್ತಾರೆ, ಈಗ ರಾಷ್ಟ್ರ ಪ್ರಶಸ್ತಿ ಆಯಿತು, 50 ವರ್ಷ ಆಯಿತು, ಯಾಕೆ ಆ ಸ್ಕೂಲ್ ಕಾರ್ಯಕ್ರಮ ಈ ಸ್ಕೂಲ್ ಕಾರ್ಯಕ್ರಮ ಅಂತ ಹೇಳ್ತಾರೆ. ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ, ಏನಂತ ಹೇಳಿದ್ರೆ ನನಗೆ ನನ್ನ ಭೂಮಿಯಲ್ಲಿ ಮಣ್ಣಾಗೋವರೆಗೂ ಕೂಡ ನಾನು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಋಣ ಸರ್ಕಾರ ನನಗೆ ಕೊಟ್ಟಿದೆ. ಹಾಗಾಗಿ ನಾನು ಜೀವನ ಪರ್ಯಂತ ಇರೋವರೆಗೂ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿಕೊಂಡು ಒಂದು. ಆಮೇಲೆ ನೀವು ನಮ್ಮ ಶಾಲಾ ದಿನಗಳದ್ದು ಒಂದು ಮರೆತು ಬಿಟ್ಟೆ ನಾನು. ಏನಂತ ಹೇಳಿದ್ರೆ ನಾನು SSLCಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಲಾಸ್ಟಲ್ಲಿ ನಮ್ಮದು ಫೀಸ್ ಕಟ್ಟುವಾಗ ನಾನು ಶಾಲೆಯಿಂದ ಹೊರಗುಳಿತೀನಿ ಸಮ್ ಕಾರಣದಿಂದ. ಆವಾಗ ಲಾಸ್ಟ್ ಡೇಟಲ್ಲಿ ಫೀಸ್ ಕಟ್ಟಬೇಕು. ನಮ್ಮಲ್ಲಿ KR ಕೃಷ್ಣಾರೆಡ್ಡಿ ಅಂತ ನಮ್ಮ ಹಿಸ್ಟ್ರಿ ಮೇಸ್ಟರ್ ಆಗಿದ್ರು, ಅವರೇ ನನ್ನ ಫೀಸನ್ನು 88 ರೂಪಾಯಿ ಕಟ್ತಾರೆ ನೋಡಿ. ಆ 88 ರೂಪಾಯಿ ಕಟ್ಟಿದ್ದಕ್ಕೋಸ್ಕರವಾಗಿ ನಂದು SSLC ಪಾಸ್ ಮಾಡಿದೆ. ಅದೇ ಕಾಲೇಜಲ್ಲಿ PUC ಆಯಿತು, ಡಿಗ್ರಿವರೆಗೂ ಹೋದೆ. ಈ ಸ್ಥಾನಮಾನಕ್ಕೆಲ್ಲ ಆಗಲಿಕ್ಕೆ ಸಾಧ್ಯ ಆಯಿತು ನೋಡಿ. 88 ರೂಪಾಯಿ. ಅದಕ್ಕೆ ನಾನು ಭಾಳ ಸಾರಿ ಅಲ್ಲಿ ASB ಕಾಲೇಜಲ್ಲಿ ಕೇಳ್ತಾರೆ, ಇಷ್ಟೊಂದು ಜನ ಓದಿದ್ದಾರೆ ಬಿಟ್ಟಿದ್ದಾರೆ, ನೀನು ಯಾಕೆ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ಅಂದರೆ, ನೋಡಿ ಅವತ್ತು ನಮ್ಮ ಮಾಸ್ಟರ್ 88 ರೂಪಾಯಿ ನಾನು ಕಟ್ಟಿದ್ದಾರೆ, ನಾನು ಅದಕ್ಕೆ ಬಡ್ಡಿ ಸಮೇತ ತೀರಿಸ್ಬೇಕಲ್ಲ. ಅದಕ್ಕೆ ನಿರಂತರವಾಗಿ ನನ್ನ ಕೈಯಲ್ಲಾಗಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮ ಶಾಲಾ ಕಾಲೇಜ್ ಸಪೋರ್ಟ್ ಮಾಡ್ತೀನಿ. ಭಾಳ ಜನ ಏನೋ ರಾಜಕೀಯವಾಗಿ ಏನೋ ಮಾಡ್ತಾರೆ, ಅದಕ್ಕೋಸ್ಕರ ಹೋಗ್ತಾನೆ ಅಂತ. ನಾನೇನಂದರೆ ನನ್ನ ಮೇಷ್ಟ್ರು, ನನ್ನ ಗುರುಗಳು ನಾನು ಕೊಟ್ಟಿರೋದನ್ನ ನಾನು ಕೊನೆಯವರೆಗೂ ಅದನ್ನ ತೀರಿಸ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ತೀರಿಸ್ಬೇಕಲ್ಲ ಒಂದು. ಮತ್ತೆ ನಿರಂತರವಾಗಿ ಇವತ್ತು ಬಹಳ ಜನ ನಮ್ಮ ಸ್ನೇಹಿತರುಗಳು ಪ್ರಶಸ್ತಿ ಬಂದ ಮೇಲೆ ಯಾವುದೋ ಒಂದು ಪಾರ್ಟಿಯಲ್ಲೋ ಮತ್ತೊಂದು ಇನ್ನೊಂದು ಕಡೆ ಅವರು ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ಟು, ನಾವು ಕಾಮನ್ ಆಗಿ ಯಾಕಿರ್ತೀವಿ ಅಂದರೆ ನನಗೆ ಕೊಟ್ಟಿರ್ತಕ್ಕಂಥ ಈ ಮೌಲ್ಯ ಇದೆಯಲ್ಲ, ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ನಾನು ಮತ್ತೆ ಆ ಸೊಸೈಟಿಗೆ ಕೊಡ್ಬೇಕಲ್ಲ. ಮತ್ತೆ ನಾನು ಭಾಳ ಕಡೆ ಭಾಷಣ ಮಾಡ್ತಾ ಇರ್ತೀನಿ ಅಂತ, ಪ್ರಕೃತಿಯಲ್ಲಿ ಪಂಚಭೂತಗಳು ಗಾಳಿ, ಬೆಳಕು, ನೀರು ಇವೆಲ್ಲ ಕೂಡ ಏನನ್ನೂ ಬಯಸ್ತೀರಾ ನಿರಂತರವಾಗಿ ಕೊಡ್ತಾ ಇದೆ. ನಾವು ಈಗ ಗಾಳಿಗೆ ದುಡ್ಡು ಕೊಡ್ತೇವೆ, ಬೆಳಕಿಗೆ ಕೊಡ್ತೀವಿ. ಆ ಸೂರ್ಯ ಚಂದ್ರ ಬೆಳಗ್ಗೆ ಆದ ತಕ್ಷಣ ಬರ್ತಾ ಇರ್ತಾರೆ, ಗಾಳಿ ಬರ್ತಾ ಇರ್ತದೆ. ಅದನ್ನೆಲ್ಲ ಉಚಿತವಾಗಿ ಪಡೆದಂಥವ್ರು ನಾವು ಸೊಸೈಟಿಗೆ ಏನಾದರೂ ಕೊಡಬೇಕಲ್ಲ. ಈ ನಿಟ್ಟಿನಲ್ಲಿ ನಾವು ಪಂಚಭೂತಗಳಿಂದ ಪ್ರಯೋಜನ ಪಡ್ಕೊಂಡವರು ನಾವು ನಮ್ಮ ಕೈಲಾಗಿದ್ದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ನಲ್ಲಿ. ಮತ್ತು ಈ ಎಲ್ಲ ಈಗ ರಾಷ್ಟ್ರ ಪ್ರಶಸ್ತಿ ಇರ್ಬೋದು, ಇವೆಲ್ಲವೂ ಕೂಡ ಬಂದಿದ್ದರಿಂದ ನಾನು ಸೊಸೈಟಿಗೆ ಏನಾದರೂ ನಮ್ಮ ಕೈಲಿ ಕೊಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ. ಇದೆಲ್ಲದರ ನಡುವೆ ನಿಮಗೆ ಪತ್ರಿಕಾ ರಂಗದ ಬಗ್ಗೆ ಆಸಕ್ತಿ ಬಂದ್ಬಿಡುತ್ತೆ. ಇದು ಹೇಗೆ ಅಂತ ಅಂದರೆ ಯಾಕೆ ಆ ಯೋಚನೆ ಬಂತು? ಇವತ್ತು ಹೇಗೆ ಅಂತ ಹೇಳಿದ್ರೆ ಪತ್ರಿಕಾ ರಂಗ ಅನ್ಬೇಕಾದ್ರೆ ಅದೊಂದು ಸೇವೆ ಅಂತ ನಾವು ಪರಿಗಣಿಸ್ತೀವಿ. ಇವತ್ತು ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯದ ಆ ಕಿಚ್ಚನ್ನು ಬಳಸೋದಕ್ಕೆ ಒಂದು ಕಾಗದದಲ್ಲಿ ಆ ಕಿಚ್ಚನ್ನು ಜನಸಾಮಾನ್ಯರಿಗೆ ತಲುಪಿಸೋದಕ್ಕೆ ಕಾಗದವನ್ನು ಬಳಕೆ ಮಾಡ್ತಾರೆ. ನಂತರ ಅದು ಹಂತ ಹಂತವಾಗಿ ಪತ್ರಿಕೆಯಾಗಿ ಬೆಳವಣಿಗೆಯನ್ನು ಪಡ್ಕೊಳ್ಳುವಂಥದ್ದು. ನಿಮಗಿದ್ರಲ್ಲೂ ಒಂದು ಆಸಕ್ತಿ ಬರುತ್ತೆ, ನೀವೇ ಒಂದು ಪತ್ರಿಕೆಯನ್ನು ಮಾಡ್ತೀರಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಏನಂತ ಹೇಳಿದ್ರೆ 96-97ರಲ್ಲಿ ನಾವು ಕಾರ್ಯಕ್ರಮ ಅಷ್ಟು ಪತ್ರಿಕೆಗಳಿರಲಿಲ್ಲ. ನನಗೆ ಗುರುಗಳೊಬ್ರು ಈಗಲೂ ಇದ್ದಾರೆ, ಚಂದಾಪುರದ ವಿಜಯ್ ಕುಮಾರ್ ಅಂತ, ಅವರು ಕನ್ನಡಪ್ರಭ ವರದಿಗಾರರಾಗಿದ್ರು. ಆಗ ನಮ್ದು ಒಂದು ಸಣ್ಣ ಸುದ್ದಿ ಅವಾಗೆಲ್ಲ ಪ್ಯಾಕ್ಸ್ ಮಾಡಿ ಆ ಥರ ಎಲ್ಲ ಕಳಿಸ್ತಾರು. ಆವಾಗ ನಮ್ದೆಲ್ಲಾನು ಹಾಕೇನೆ ನನ್ನ ಹೆಸರು ಚಿನ್ನಪ್ಪ ಅಂತೇಳಿ ಕನ್ನಡಪ್ರಭ, ಸಮಿತ್ಕಾದೆಲ್ಲ ಹಾಕ್ತಾಯಿದ್ರು.
ಆಮೇಲೆ ನಮ್ದೆಲ್ಲ ಏನಾಗ್ತೈತೆ ಅಂದರೆ ನಾವು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಚಿಕ್ಕದಾಗಿ ಬರೋದು, ಚಿಕ್ಕ ಸುದ್ದಿ ಬರೋದು. ಆವಾಗ ಮತ್ತೆ ಏನಂತ ಹೇಳಿದ್ರೆ ನನಗೆ ಸ್ವಲ್ಪ ಬರವಣಿಗೆ ಹುಚ್ಚು, ಆಮೇಲೆ ಆ ಥರದ್ದು ಇರೋದ್ರಿಂದ ಆಮೇಲೆ ನನಗೆ ಅನಿಸಿಕೆಗಳನ್ನ, ಸುತ್ತಮುತ್ತಲ ಪರಿಸರವನ್ನು, ಮತ್ತೆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ, ಆಗ ಇವತ್ತು ಸೋಷಿಯಲ್ ಮೀಡಿಯಾ ಬೇಕಾದಷ್ಟು ಇರ್ಬೋದು, ಆದರೆ ಆವಾಗ ದೊಡ್ಡ ಪತ್ರಿಕೆಗಳಲ್ಲಿ ಅಷ್ಟು ಪ್ರಚಾರ ಆಗ್ತಾ ಇಲ್ಲ. ಆದರೆ ನಮ್ಮ ಪತ್ರಿಕೆಯಲ್ಲಿ ಗ್ರಾಮಾಂತರ ಇರ್ತಕ್ಕಂಥದ್ದನ್ನ ಸುದ್ದಿಗಳನ್ನ ಬಿತ್ತರಿಸ್ಬೋದು, ಮತ್ತು ಹೆಚ್ಚು ಜನಕ್ಕೆ ನಾವು ಇದನ್ನ ಒಂದು ನ್ಯೂಸ್ ಸುದ್ದಿಯನ್ನು ಕೊಡ್ಬೋದು. ಮತ್ತು ಸಣ್ಣವಾಗಿರ್ತಕ್ಕಂಥವ್ರನ್ನು ಕೂಡ ಒಂದು ಸೇವೆ ಮಾಡ್ತಕ್ಕಂಥವ್ರನ್ನು ಕೂಡ ಸಮಾಜಮುಖಿಯಾಗಿ ಗುರುತಿಸ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಮೊದಲಿಗೆ ನಾನು ಜೈ ಭೀಮ್ ಅಂತೇಳಿ ಒಂದು ಪತ್ರಿಕೆ ಮಾಡಿದೆ. ಅದನ್ನೊಂದು 2 ವರ್ಷ ನಡೆಸಿದೆ. ನನಗೆ 6ನೇ ಸಮಸ್ಯೆಯಿಂದ ಅದು ನಿಲ್ಲಿಸಿದೆ. ಈಗ ನನ್ನ ಬೆಂಗಳೂರು ಪತ್ರಿಕೆ ಅಂತೇಳಿ ಸುಮಾರು 19 ವರ್ಷ ಆಯ್ತು. 19 ವರ್ಷದಿಂದ ಮಾಸ ಪತ್ರಿಕೆ ನಿರಂತರವಾಗಿ ನಮ್ಮ ಮಹೇಶ್ ಅಂತಿದ್ದಾರೆ ನನ್ನ ಜೊತೆಲಿ ಉಪಸಂಪಾದಕರು, ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ಅದರ ನೇತೃತ್ವ ವಹಿಸಿಕೊಂಡು ನಾನು ಈ ಕಡೆ ಇದ್ರು ಕೂಡ ಅವರು ಪ್ರತಿ ತಿಂಗಳು ಅದನ್ನು ಮೇಂಟೈನ್ ಮಾಡಿಕೊಂಡು ಮಾಡ್ತಾರೆ. ಸಂಘ ಸಂಸ್ಥೆಗಳು ನಿಮ್ಮನ್ನ ಕೈ ಹಿಡಿಯುತ್ತೆ. ಸಂಘ ಸಂಸ್ಥೆಗಳ ಮೂಲಕ ನೀವು ಜನರಿಗೆ ಹತ್ರ ಆಗ್ತೀರಿ, ಜನಸಾಮಾನ್ಯರಿಗೆ ನೀವು ತಲುಪ್ತೀರಿ, ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀರಿ. ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನಾನು ನೆಹರು ಯುವ ಕೇಂದ್ರಕ್ಕೆ ಸೇರಿ ಬಿಟ್ಟಾದ್ಮೇಲೆ ಮೊದಲಿಗೆ ನಮ್ಮ ಗ್ರಾಮದಲ್ಲಿ ಒಂದು ವಿನಾಯಕ ರೈತ ಯುವಕ ಸಂಘ ಅಂತ ಪ್ರಾರಂಭ ಮಾಡಿ ಅದ್ರ ಮುಖಾಂತರ ಒಂದು ಸಣ್ಣ ಕಾರ್ಯಕ್ರಮಗಳನ್ನ ಶುರು ಮಾಡ್ಕೊಂಬಂದೆ. ತದನಂತರಲ್ಲಿ ಆನೇಕಲ್ ತಾಲೂಕಲ್ಲಿ ಒಂದು 100 ಯುವಕ ಸಂಘ, ಯುವತಿ ಮಂಡಳಿ, ಮಹಿಳಾ ಮಂಡಳಿಗಳನ್ನ ಸೇರಿಸಿ ಒಂದು ಒಕ್ಕೂಟ ರಚನೆ ಮಾಡಿ ಅದರ ಅಧ್ಯಕ್ಷನಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. ತದನಂತರದಲ್ಲಿ ಗೊತ್ತಲ್ಲ ನಿಮ್ಗೆ, ಒಕ್ಕೂಟ ಬೆಳೆದಂತ ತಕ್ಷಣ ಅದರಲ್ಲಿ ಸ್ವಲ್ಪ ಸಮಸ್ಯೆಗಳೆಲ್ಲ ಬಂದಾಗ ಅದನ್ನು ಹೊರತುಪಡಿಸಿ ಚಂದಾಪುರದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ಅಂತ ಮಾಡ್ತೀವಿ. ಚಿನ್ಮಯ ಅಂದ್ರೆ ಚಿನ್ನಪ್ಪ, ನಾಗವೇಣಿ, ಮಹೇಶ್ ಅಂತ. ನಾಗವೇಣಿ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು, ಮಹೇಶ್ ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ನಾವು ಒಟ್ಟಿಗೆ ಸೇರಿ ಕೊಪ್ಪಳದಲ್ಲಿ ಮೊನ್ನೆ ನಮ್ಮ ಪದ್ಮಶ್ರೀ ಪ್ರಶಸ್ತಿ ಬಂತಲ್ಲ ಸುಶೀಲಮ್ಮ ಅವರು ಒಂದು ಎಲ್ಲ ಸಂಘ ಸಂಸ್ಥೆಗಳನ್ನ ಸಭೆ ಸೇರಿದ್ವಿ ಕೊಪ್ಪಳದಲ್ಲಿ. ನಾವೆಲ್ಲ ತರಬೇತಿಗೆ ಹೋಗಿದ್ವಿ 5 ದಿನ. ಅಲ್ಲೇನೆ 2000ನೇ ಇಸ್ವಿನಲ್ಲಿ, ಇವಾಗ 26 ವರ್ಷ ಆಯ್ತು ನಮ್ಮ ಸಂಸ್ಥೆ ಮಾಡಿ. ಆ ಚಿನ್ಮಯ ಸೇವಾ ಸಂಸ್ಥೆಯನ್ನ ನಾವು ಹುಟ್ಟಾಕಿ ಅದರಿಂದ ಇಲ್ಲಿವರೆಗೂ ಸುಮಾರು ಒಂದು 400ಕ್ಕಿಂತ 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಕಣ್ಣಿನ ಇದು ತಪಾಸಣೆ, ಆರೋಗ್ಯ ತಪಾಸಣೆ, ಗಿಡ ನೆಡ್ತಕ್ಕಂಥದ್ದು. ಹೀಗೆ ನಾವು ಅದೇನೋ ಹೇಳ್ತಾರಲ್ಲ, ಗ್ರಾಮೀಣ ಆಡು ಮುಟ್ಟದ ಸೊಪ್ಪಿಲ್ಲ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಗಳು. ನಮ್ಗೆ ಒಂದೊಂದ್ಸಾರಿ ಆ ಪುಸ್ತಕಗಳು, ಆ ಫೋಟೋಗಳೆಲ್ಲ ತಿರುಗಿ ನೋಡಿದಾಗ ನಮ್ಗೆ ಒಂಥರ ಇದೆಲ್ಲ ಮಾಡಿದ್ವಾ. ಈಗ ನಮ್ಮ ಮಹೇಶ್ ಅಂತ ಹೇಳಿದ್ವಲ್ಲ, ಅವರು ಬಹಳ ಒಂದ್ ಸ್ವಲ್ಪ ವಿಚಾರವಂತರು. ನಾವಿಲ್ಲ ಅಂದ್ರೆ ಮೇಡಮ್, ಈಗ ಸರ್ಕಾರ ಏನಾಗ್ತದೆ, ಭಾಳಷ್ಟು ದುಡ್ಡನ್ನು ಎತ್ತಿಟ್ಟು ಕಾರ್ಯಕ್ರಮ ಮಾಡ್ತದೆ ಮೇಡಮ್. ನಾವು ಹಣವೇ ಇಲ್ಲದೆ ನಾವು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು ಅಂತಾರಾಜ್ಯ ಮಟ್ಟದ ಕಲಾ ಉತ್ಸವಗಳನ್ನ ಸುಮಾರು ಒಂದು 15ರಿಂದ 20 ಸಂಘಟನೆ ಮಾಡಿದ್ವಿ. ಅಂದ್ರೆ ಸ್ಥಳೀಯ ಸಂಪನ್ಮೂಲಗಳನ್ನ ಸಂಗ್ರಹ ಮಾಡಿಕೊಂಡು ಒಂದ್ಸತಿಗೆ 20 ರಾಜ್ಯ, 15 ರಾಜ್ಯ, 18 ರಾಜ್ಯಗಳನ್ನ ಹಳ್ಳಿ ಮಟ್ಟದಲ್ಲಿ ಕರೆಸಿ ಪ್ರದರ್ಶನಕ್ಕೆ ಹೋಗ್ಬಿಡ್ತದೆ. ಅಲ್ಲ, ಇದು ಹೇಗೆ ಸಾಧ್ಯ ಅಂತ ಈಗ ಒಂದೊಂದ್ಸಾರಿ ಭಯ ಆಗ್ತದೆ. ನಾವು ಅಲ್ಲೇ ಸ್ಥಳೀಯವಾಗಿ ಯಾರೋ ನಮಗೆ ಇವರು MLC CR ಮನೋಹರ್ ಅಂತ, ಮತ್ತೆ ಈ ಜಿಲ್ಲಾ ಪಂಚಾಯತ್ ಮೆಂಬರ್ ಪ್ರಭಾಕರ್ ರೆಡ್ಡಿ ಅಂತಿದ್ದಾರೆ, ಮತ್ತೆ KC ರಾಮಚಂದ್ರ ಅಂತ, ವಿಜಯಲಕ್ಷ್ಮಿ ರಾಮಕೃಷ್ಣಪ್ಪ ಅಂತ ಅವರು ಸ್ವಲ್ಪ ಸಹಕಾರ ಮಾಡೋರು. ಅವ್ರನ್ನ ಮತ್ತೆ ಇನ್ನೊಬ್ಬರು MLC BT ದಯಾನಂದ ರೆಡ್ಡಿ ಅಂತ, ಅವರೆಲ್ಲ ನಮ್ಮ ಬ್ಯಾಕ್ ಸಪೋರ್ಟ್ ಮಾಡೋರು. ಅವ್ರ ಸಹಕಾರದಲ್ಲಿ ಸರ್ಕಾರ ಮಾಡಿದ ಕೆಲಸ ನಾವು ಮಾಡ್ಬಿಡ್ತಾ ಇದ್ದೀವಿ. ಈಗ ಒಂದು ಏರಿಯಾದಲ್ಲೇ 4 ಜನ ಸೇರಿಸೋದು ಅಂದ್ರೆ ಕಷ್ಟ. ನೀವು ರಾಜ್ಯಗಳ ಬಗ್ಗೆ ಹೇಳ್ತಾ ಇದ್ದೀರಿ, ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡ್ತಾ ಇದ್ರಿ. ನಿಮ್ಮ ನೆನಪಿನಲ್ಲಿ ಉಳ್ಕೊಳ್ಳುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಒಂದು 4 ಉಲ್ಲೇಖ ಮಾಡ್ಬೋದಾ? ಮೇಡಮ್, ಈಗ ನಮ್ಮಲ್ಲಿ ಈ ರಾಜ್ಯ ಮಟ್ಟದ ನಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ರು. ಆವಾಗ ಅವರು ಏನಾದರೂ ಮಾಡಿ ನಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದಾಗ ಅಲ್ಲೇ ಒಂದು ಮಾಡಬೇಕು ಅಂಥೇಳಿ ಮೇಡಮ್ 19 ರಾಜ್ಯಗಳನ್ನು ಕರೆಸಿ ಗ್ರಾಮ ಪಂಚಾಯತಿ ಮುಂಭಾಗ ಆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಒಂದು ಅದು ಹೇಳಬೇಕು, ನೀವು ಘಟನೆ ಹೇಳಿದ್ದಕ್ಕೋಸ್ಕರವಾಗಿ ಏನಾಯಿತು, ಪಂಜಾಬ್ ಅವ್ರು ಬಂದರು. ಆ ಪಂಜಾಬ್ ಅವ್ರು ಬಂದಾಗ ರಾತ್ರಿ 1:30 ಆಗಿತ್ತು ಕಾರ್ಯಕ್ರಮ. ಅವಾಗ ಏನಾಯಿತು, ಒಂದು ಸಣ್ಣ ಪಾಪಡು ಹಪ್ಪಳಕ್ಕೆ ಜಗಳ ಆಗೋಯ್ತು. ಅಯ್ಯಯ್ಯೋ. ಅಂದ್ರೆ ನಮ್ಮ ಕಡೆಯವ್ರಿಗೆ ಭಾಷೆ ಬರಲ್ಲ, ಅವ್ರು ಅದನ್ನ ಅವರು ಮೆಣಸೆಕಾಯಿನ ಯೂಸ್ ಮಾಡ್ತಾರೆ. ಆ ಹಪ್ಪಳಕ್ಕೇನೆ ದೊಡ್ಡ ಗಲಾಟೆ ಆಯ್ತು, ದೊಡ್ಡ ರಾಡ್ಡ ಅಂತ ಆಯ್ತು. ಅದು ಒಂದು ಘಟನೆ. ಆಮೇಲೆ ನಮ್ಮ ಇನ್ನೊಂದು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪು NYK ಅವ್ರು ಮಾಡಿದ್ದು, ನೆಹರು ಕೇಂದ್ರ, ಮತ್ತು ನಮ್ಮ ರಾಜ್ಯ ಸರ್ಕಾರ. ಇಲ್ಲಿ ಟಿನ್ ಫ್ಯಾಕ್ಟ್ರಿ ಆಯಿತು. ದಿವಂಗತ ಕೃಷ್ಣಪ್ಪ ಅವರು ಮಂತ್ರಿ ಆಗಿದ್ದರು. ಅವ್ರ ಗ್ರಾಮದಲ್ಲಿ ಅವರು ಈ ಎಲ್ಲ ಕಲಾವಿದರನ್ನ ಕರ್ಕೊಂಡೋಗಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಸಂಜೆಯಲ್ಲಿ ಕೊಡೋ ಸಂದರ್ಭದಲ್ಲಿ, ಹಾಗೆಲ್ಲ ಈಗಿನ ಬಸ್ ವ್ಯವಸ್ಥೆ ಎಲ್ಲ ಇಲ್ಲ. ಅವರು ಅಲ್ಲಿ ಟಿನ್ ಫ್ಯಾಕ್ಟ್ರಿಯಿಂದ ಅಲ್ಲಿಗೆ ಎಷ್ಟು ದೂರ ಅಂದ್ಬಿಟ್ಟು ಒಂದು ಲಾರಿಯಲ್ಲಿ ಕಲಾವಿದನ್ನ ಕರ್ಕೊಂಡು ಹೋಗ್ತಾಯಿದ್ರು. ರಾಜಸ್ಥಾನದಿಂದ ಒಂದು, ಈಗ ನಾವೆಲ್ಲ ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀವಿ ನೋಡಿ, ಅತಿ ಹೆಚ್ಚು ಮಡಿಕೆಗಳನ್ನು ತಲೆ ಮೇಲೆ ಇಟ್ಕೊಂಡು ಪ್ರದರ್ಶನ ಮಾಡೋರು.
ಆವಾಗ ಬ್ರೇಕ್ ಹಾಕಿದಾಗ ಏನಾಯಿತು, ಅಲ್ಲಿ ಪ್ರೆಸ್ ಆಯಿತು. ಆ ಹುಡುಗಿ ಎಷ್ಟು ಕಲಾವಿದೆ ಅಂದರೆ ಅಲ್ಲಿಂದನೇ ಜಿಗಿದು ಡ್ರೈವರ್ಗೆ ಹೊಡ್ಬೇಕು. ಡ್ರೈವರ್ಗೆ ಹೊಡೆದಾಗ ನಾವು ಲೋಕಲ್ ಅವರಲ್ವಾ, ನಮ್ಮ ಇಲಾಖೆಯವರೊಬ್ಬರು ಈಗಲೂ ಇದ್ದಾರೆ, ಡಿ ಗ್ರೂಪ್ ಅವರು ಬಸಪ್ಪ ಅಂತ, ಅವರು ನಾವು ಅವ್ರಿಗೆ ಎಲ್ಲ ಭಾಷೆ ಬರ್ತದೆ. ನಾವು ಹೋಗ್ಬಿಟ್ಟು ಸಾಲ್ವ್ ಮಾಡಿ ಬಿಡಿಸಿದ್ವಿ. ಆಯಿತು, ಇವರು ಬೇರೆ ರಾಜ್ಯದವರು ಕಲಾವಿದರು, ಹಸು ಅಡ್ಡ ಬಂತು, ಹಿಂಗೆಲ್ಲ ಇಬ್ರಿಗೂ ಸಾಲ್ವ್ ಮಾಡಿ ಮೇಡಮ್ ಅವರು ಬಂದು ಇಡೀ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಪ್ರೊಟೆಸ್ಟ್ ಮಾಡೋದು. ಆವಾಗ ಅಶ್ವಥ್ ನಾರಾಯಣ ರೆಡ್ಡಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಆ ಪ್ರೊಟೆಸ್ಟ್ ಮಾಡಿದ್ರು. ಆಮೇಲೆ ಅಲ್ಲಿ ಒಂದು ಸಭೆ ಕೊನೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಕ್ಯಾಂಪಲ್ಲಿ ನಮ್ಮಿಬ್ಬರನ್ನು ಆಚೆ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ಥರದ್ದು ಮರೆಯೋಕ್ಕೆ ಆಗೋದಿಲ್ಲ ಈ ಥರದ ಕಾರ್ಯಕ್ರಮಗಳು. ಆಮೇಲೆ ಒಂದ್ಸಾರಿ ಆಸೆಗೆ ನಾನು 99ರಲ್ಲಿ ಒಂದು ಕ್ರೀಡಾಕೂಟ ಮಾಡಬೇಕು ಅಂತ, 99ರಲ್ಲಿ ಆನೇಕಲ್ಲಲ್ಲಿ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಒಂದು ಅವಾಗ ಉರುಪು ಮಾಡಬೇಕು ಅಂತೇಳಿ ನಾನೇನು ಮಾಡ್ತೀನಿ, ಮಾಜಿ ಪ್ರಧಾನಮಂತ್ರಿಗಳ ಹೆಸರು ಹಾಕ್ಬಿಡ್ತೀನಿ ಕಾರ್ಡಲ್ಲಿ ಹಾಕ್ತೀನಿ, ಅಲ್ಲೆಲ್ಲ ಕೊಟ್ಟು ಬರ್ತೀನಿ. ಅವಾಗೆಲ್ಲ ಪ್ರೋಟೋಕಾಲ್ ನಮ್ಗೆ ಗೊತ್ತಿಲ್ಲ, ಅದು ಎಲ್ಲರನ್ನ ಹಾಕ್ತೀನಿ. ಆಮೇಲೆ ಅವಾಗ ಯಾವುದೋ ಒಂದು ಪೊಲೀಸ್ ಕಾಲ್ ಬರ್ತದೆ, ನೀವು ಇಲ್ಲಿ ಬರಬೇಕು, ಹೆಂಗೆ ಹಾಕಿದ್ರಿ ಅಂತ. ಆಮೇಲೆ ಅವ್ರ ಮನೆಗೆ ಕರೆಸ್ಬಿಟ್ಟು ನೀವು ಹೆಂಗೆ ಹಾಕಿದ್ರಿ, ಯಾಕೆ ಈ ಥರ ಅಲ್ಲ ಅಂತ. ಆಮೇಲೆ ಪೇಪರಲ್ಲೆಲ್ಲ ಬಂದ್ಬಿಟ್ಟಿರ್ತದೆ. ಹಿಂಗೆ ಕೆಲವು ಕಹಿ ಘಟನೆಗಳು ನಮಗೆ, ಅಂದ್ರೆ ಕಹಿ ಅಂದ್ರೆ ಮರೆಯಲಾಗದು. ಆಮೇಲೆ ಆವಾಗ ಬಹುಮಾನ ವಿತರಣೆಗೆ ನಮ್ಮ ಹತ್ರ ದುಡ್ಡಿಲ್ಲ. ಆವಾಗ ನಮ್ಮ ಚಿಕ್ಕಪ್ಪ ಒಬ್ರು ಏನು ಮಾಡ್ತಾರೆ, ಬೈದ್ಬಿಟ್ಟು ಇಲ್ಲೇ ಅವಿನ್ಯೂ ರೋಡಲ್ಲಿ ಬಂದು ಇನ್ನು ಮುಂದೆ ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ ಅವ್ರ ಸ್ವಂತ ಹಣದಿಂದ ಕೊಡ್ತಾರೆ. ಆ ಥರದ್ದು ಆಗಿದ್ದಾವೆ. ಅದಾದಮೇಲೆ ನಾವು ಏನು ಮಾಡ್ತೀವಿ, ಮೊದಲೇ ಎಲ್ಲವನ್ನು ಸಿದ್ಧತೆ ಮಾಡ್ಕೊಂಡು ಮಾಡಿದ್ವಿ. ಮೊದಲೆಲ್ಲನೂ ಕೆಲವು ಸಾರಿ ಕಾರ್ಯಕ್ರಮ ಮಾಡಿ ಒಂದು ನಷ್ಟನೂ ಆಗಿರ್ತೀವಿ. ಆಮೇಲೆ ಜನಕಣಿಕೆ ಏನಂತ ಹೇಳಿದ್ರೆ, ನಾವು ನಿರಂತರ ಕಾರ್ಯಕ್ರಮ ಮಾಡ್ತೀವಲ್ಲ, ಭಾಳ ಜನ ನಮ್ಮ ತಾಲೂಕಲ್ಲಿ ಎಲ್ಲೋ ಬರ್ತದೆ, ಯಾರೋ ಕೊಡ್ತಾರೆ, ಯಾರೂ ಇಲ್ಲ. ನಾನು ಏನು ಮಾಡ್ತೀವಿ, ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸ್ಕೊಂತೀವಿ. ಹಾಗಾಗಿ ಈ ಥರದ್ದು ಒಂದು 3-4 ಘಟನೆಗಳು ನಮಗೆ ಮರೆಯೋಕ್ಕಾಗಲ್ಲ. ಅತ್ಯುತ್ತಮವಾದಂತಹ ಘಟನೆಗಳು. ಹಲವಾರು ಕಾರ್ಯಕ್ರಮಗಳನ್ನು ನೀವು ಮಾಡಿದಿರಿ, ಜನರನ್ನು ತಲುಪಿದ್ದೀರಿ. ಅಣ್ಣ, ನೀವು ಈ ಕಾರ್ಯಕ್ರಮ ಮಾಡಿದ್ದು ಒಳ್ಳೇದಾಯ್ತು ಸರ್. ನೀವು ಇಂಥ ಕಾರ್ಯಕ್ರಮಗಳನ್ನು 100 ಮಾಡಿ ಈ ಥರದ್ದು ಒಂದಷ್ಟು ಫೀಡ್ಬ್ಯಾಕ್ ಡೆಫಿನೆಟ್ಲಿ ಪಾಸಿಟಿವ್ ಆಗಿ ಬಂದಿರುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಂದು ಪತ್ರಿಕೆ ಇದಲ್ಲ, ಪ್ರತಿ ವರ್ಷ ನಾನು ನಮ್ಮ ಮಹೇಶ್ವರು ನಾವು ಕೂಡ್ಕೊಂಡು ಒಂದು 200 ಜನ ಮಕ್ಕಳಿಗೆ, ಈಗ ಒಂದು 4-5 ವರ್ಷಗಳಿಂದ ಸ್ಟಾಪ್ ಮಾಡಿದ್ದೀನಿ. ಇದೇ ಬೆಂಗಳೂರು ನಯನ ಸಭಾಂಗಣದಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಚಿನ್ಮಯ ಸೇವಾ ಸಂಸ್ಥೆ ನನ್ನ ಬೆಂಗಳೂರು ಸಹಯೋಗದಲ್ಲಿ ಒಂದು 250 ಜನ ಮಕ್ಕಳನ್ನ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ವರ್ಷಕ್ಕಾಗೋಷ್ಟು ಬ್ಯಾಗು, ಬುಕ್ಸು ಅವೆಲ್ಲವನ್ನು ಕೊಟ್ಟು, ಜೊತೆಗೆ ಆಗ ನಮ್ಮ ಡಾಕ್ಟರ್ ಸಿ ಸೋಮಶೇಖರ AS DC ಆಗಿದ್ದರು, IR ಪೆರುಮಾಳು IAS, ಈ ಥರದನ್ನೆಲ್ಲ ಕರ್ಕೊಂಬಂದು ಆ ಸ್ಟೂಡೆಂಟ್ಸ್ಗೆ ಮೋಟಿವೇಟ್ ಮಾಡೋದು ಮತ್ತು ಇದನ್ನು ಕೊಡ್ತಾಯಿದ್ವಿ. ಕೇಂದ್ರ ಸರ್ಕಾರದ್ದು ಹೋಮ್ ಡಿಪಾರ್ಟ್ಮೆಂಟ್ ನೇತೃತ್ವದಲ್ಲಿ ಒಂದು ಯೂತ್ಗೆ ಒಂದು ಮೋಟಿವೇಟ್ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ನಮ್ಮ IPS ಅವರು ಇದ್ದಾರೆ, ಈಗ ದೊಡ್ಡವರು, ಅವ್ರ ಹೆಸರು ಮಾಡ್ತಿದ್ದೀನಿ, ಅವರು ನೇತೃತ್ವದಲ್ಲಿ ಕಾರ್ಯಕ್ರಮ. ಅವರು ಒಂದು ಸಾರಿ ಹೇಳಿದ್ರು, ಇಷ್ಟು ಸರ್ಕಾರ ಮಾಡ್ತಕ್ಕಂಥ ಕೆಲಸನ ನೀವು ಮಾಡ್ತಿರಲ್ಲ, ಆಮೇಲೆ ಆ ಸ್ಟೂಡೆಂಟ್ಸ್ನೆಲ್ಲ ಮೋಟಿವೇಟ್ ಇದೆಯಲ್ಲ, ಅದು ಯಾಕಂತ ಹೇಳಿದ್ರೆ ಸಂಘ ಸಂಸ್ಥೆಗಳು ಮಾಡೋದು ಭಾಳ ಕಷ್ಟ ಮೇಡಮ್. ಈಗೆಲ್ಲ ಭಾಳ ಜನ ಉತ್ಪತ್ತಿಯಾಗಿ ಮಾಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ 20 ವರ್ಷಗಳಿಂದ ಆರ್ಥಿಕ ಸಂಪನ್ಮೂಲಗಳು ಮತ್ತು ಈ ಒಂದು ಕಡೆ ಸೇರಿಸೋದು ಇವೆಲ್ಲ ಕಷ್ಟ ಆಯ್ತಲ್ಲ. ಈ ಥರದ್ದು ಸುಮಾರು ಕಾರ್ಯಕ್ರಮಗಳನ್ನ ಭಾಳ ಜನ ಇದು ಮಾಡ್ತಾರೆ. ಆಮೇಲೆ ನನಗೆ ಒಂದೊಂದು ಸಾರಿ ನಾವು ಮಹೇಶು ಭಾಳ ಖುಷಿ ಪಡ್ತೀವಿ. ಒಂದೊಂದು ಸಾರಿ ಉದಾಹರಣೆಗೆ ನೀವು ನಾರಾಯಣ ಹೃದಯ ಸ್ಪರ್ಶ ಆಸ್ಪತ್ರೆ ಅಲ್ಲಿ ಕಿತ್ತಗನಹಳ್ಳಿ ಅಂತಿದೆ, ಅಲ್ಲಿ 1 ಕಿಲೋಮೀಟ್ರ್ 110 ಗಿಡ ಹಾಕಿದ್ವಿ. ಆ ಗಿಡ ಹಾಕೋದಕ್ಕೂ ಒಂದು ಗಲಾಟೆ ಆಯಿತು. ಏನಕ್ಕಪ್ಪ ಅಂತ ಹೇಳಿದ್ರೆ, ಅಲ್ಲೊಬ್ರು ಬಂದು ಲೋಕಲಲ್ಲಿ ಹೇಳ್ತಾರೆ, ಏನಂದರೆ ನೀನು ಎಲ್ಲಿಂದನೂ ಬಂದು ಇಲ್ಲಿ ಯಾಕೆ ಹಾಕ್ತೀಯ, ನಾವು ಬೇರೆ ಗಿಡ ಹಾಕಬೇಕು ಅಂತ. ಅಲ್ಲಿ ನಮ್ಮ ಸಹೋದರ ಒಬ್ಬರು ದಿವಂಗತರಾಗಿದ್ದಾರೆ, ವಾಸು ಅಂತ, ಅವ್ರು ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರು ಬಂದು, ಇಲ್ಲ ನೀವು ಆ ತೀರ್ಮಾನ ಆಗಿದೆ ಹಾಕಿ ಅಂತ. ಮೇಡಮ್, ನಾನು ವಾರದಲ್ಲಿ ಒಂದು ಸಾರಿ ಅದ್ರಲ್ಲಿ ಹೋಗ್ತೀನಿ ಮೇಡಮ್, 110 ಗಿಡನೂ ದೊಡ್ಡ ಮರ ಆಗಿದೆ ನೋಡಿ. ಅಲ್ಲ, ಎಂಥ ಒಂದು ಆತ್ಮತೃಪ್ತಿ ನಿಮಗೆ. 110 ಗಿಡನೂ ದೊಡ್ಡದಾಗಿದೆ. ಅದು ನೋಡ್ತಾ ಇದ್ರೆ ಖುಷಿ. ಅದ್ರ ಹತ್ರ ಹೋಗ್ತಾ ಇರ್ತೀನಿ ನಾನು. ನಮ್ಮನ್ನ ಡ್ರೈವರ್ಗೆ ಅವಾಗ ಹೇಳ್ತಾ ಇರ್ತೀನಿ, ನೋಡಪ್ಪ ಇದು ನಾವು ಅಂದರೆ ನಮಗಿಂತ ಇದು ಬೆಳೆದಿದೆ. ಇಂಥ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕಾದ್ರೆ ನಿಮ್ಮ ಇಚ್ಛೆ ದೃಢವಾಗಿರುತ್ತೆ. ನಾನು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋದು ಕೂಡ ಬಲವಾಗಿರುತ್ತೆ. ಆದರೂ ಕೂಡ ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬರುತ್ತೆ. ಅದನ್ನು ನೀವು ಹೆಂಗೆ ಅರಗಿಸ್ಕೊತಿದ್ರಿ ಮೇಡಮ್? ಭಾಳ ಟೀಕೆ ಬರುತ್ತೆ. ಟೀಕೆ ಟಿಪ್ಪಣಿ ಅಂದರೆ, ನನಗೆ ರಾಷ್ಟ್ರ ಪ್ರಶಸ್ತಿ ಬಂದಮೇಲೆ ಒಂದು ಎಲ್ಲ ಕಡೆ ನಮ್ಮ ಜಿಲ್ಲಾಧಿಕಾರಿಗಳು ಪೆರೇಡಲ್ಲಿ ಸನ್ಮಾನ ಮಾಡ್ತಾರೆ, ಆನೇಕಲ್ಲಲ್ಲಿ ತಹಶೀಲ್ದಾರ್ ಅವರು ಮಾಡ್ತಾರೆ, EO ಅವ್ರು ಮಾಡ್ತಾರೆ, ಎಲ್ಲರೂ ಕರೆದು ನನಗೆ ಏನೋ ಒಂದು ಸನ್ಮಾನ ಮಾಡ್ತಾರೆ. ಆದರೆ ಒಂದು ಸಂಘಟನೆಯವರು ಎಲ್ಲರೂ ಬೆಂಗಳೂರಲ್ಲಿ ಸೇರಿ ತಂದೆಗೆ ಸೇರೋ ಸಂಬಂಧ ಇರೋರೆ
ಇಲ್ಲ ಬಿಡಿ ಅವರೆಲ್ಲ ಏನೋ ದುಡ್ಡು ಗಿಡ್ಡು ಏನೋ ಕೊಟ್ಟು ತಗೊಂಬಂದ್ಬಿಟ್ಟಿರ್ತಾರೆ. ಆವಾಗ ನನ್ನ ಕಿವಿಗೆ ಬೀಳುತ್ತೆ, ಭಾಳ ಮನಸ್ಸಿಗೆ ಈ ಥರ ಆಗುತ್ತೆ. ಆಮೇಲೆ ನಾನೇನು ಇದಾಗೋದಿಲ್ಲ. ಆಮೇಲೆ ಮೇಡಮ್ 90% ಟೀಕೆನೆ ನಮ್ಮ ಬಗ್ಗೆ. ನಾವು ಅದ್ರ ಬಗ್ಗೆ ನಮ್ಮ ಮಹೇಶ್ ಇದಾರಲ್ಲ, ನಾನು ಸ್ವಲ್ಪ ಫೀಲ್ ಮಾಡ್ಕೊತೀನಿ. ಅವರು ಅಲ್ಲೇನೆ ನನಗೆ ಸಮರ್ಥನೆ ಇದು ಮಾಡ್ಬಿಡ್ತಾರೆ ಅವ್ರು. ಆಮೇಲೆ ನಾನು ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ರೆ ಅವ್ರು ಸ್ವಲ್ಪ ಚಿವುಟೋದು. ಆಮೇಲೆ ಏನಾದರೂ ನಾನು ಸಡನ್ನಾಗಿ ಯಾರೋ ಬಂದು ಕೇಳ್ತಾರೆ, ಹಾಗೆ ಮಾತು ಕೊಟ್ಬಿಡ್ತೀನಿ. ಮಹೇಶ್ ಹಂಗಲ್ಲ, ಸ್ವಲ್ಪ ಯೋಚನೆ ಮಾಡಿ ಸಮಾಧಾನದಲ್ಲಿ. ಅವರು ಬೆನ್ನೆಲುಬು ಮೇಡಮ್. ಮಹೇಶ್ ಅವರು ಇದಾರಲ್ಲ, ಮಹೇಶ್ ವಿಜಯ್ ಕುಮಾರ್ ಅವರು ಈ ಸ್ಥಾನಮಾನಕ್ಕೆ ಬರ್ದಿದ್ದೀನಿ ಅಂದರೆ ಅವರು ಸಂಪೂರ್ಣವಾಗಿ ನನಗೆ ಬೆನ್ನೆಲುಬು. ಸಾವಿರಾರು ಕಾರ್ಯಕ್ರಮಗಳನ್ನು ನೀವು ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಇದೊಂದು ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ, ಇದನ್ನು ಮಾಡ್ತಿರ್ಬೇಕು, ಈ ಥರದ್ದೇನಾದರೂ ಭಾವನೆ? ಮೇಡಮ್ ಈಗ ಒಂದು ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾವು ಎಷ್ಟು ಯಾರಿಗೆ ಏನೇ ಸಹಕಾರ ಮಾಡಿದ್ರು ಏನಾದರೂ ಒಂದು ಬೈತಾರೆ. ಈಗ ನಮ್ಮದು ಮಹೇಶ್ದು ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಪ್ರತಿ ಶಾಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಇತ್ತೀಚೆಗೆ ಭಾಳಷ್ಟು ಈ ರಾಷ್ಟ್ರೀಯತೆ ಇರ್ಬೋದು, ಮತ್ತು ಈ ಎಂಥದ್ದು ದುಶ್ಚಟಗಳಲ್ಲಿ ನೀವು ನೋಡಬೇಕು, ಎಂಥದ್ದು 8ರಿಂದ SSLC ಮಕ್ಕಳಲ್ಲಿ ಗ್ಯಾಪ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಅದ್ರ ಬಗ್ಗೆ ನಿರಂತರವಾಗಿ ನಾವು ಇನ್ನು ಮುಂದೆ ಜಾಗೃತಿ ಮೂಡಿಸ್ಬೇಕು ಅಂತ. ಅದಕ್ಕೆ ನಾನು ಆನೇಕಲ್ಲಲ್ಲಿ ಸಿದ್ಧತೆಯೂ ಮಾಡ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಒಂದು ಬೇರೆ ಕಡೆ ಮಾಡಿದ್ರೆ ಅದು ದುಡ್ಡು ಬೇಕಾಗ್ತಲ್ಲ, ಬೇರೆ ಕಡೆ ಅಂದರೆ ಅಲ್ಲಿ ಏನೊಂದು ಪೆಂಡಲ್ಗೋ ಚೇರ್ಗೋ ಮತ್ತೊಂದು, ಅದಕ್ಕೆ ನನ್ನದೇ ಒಂದು ಆನೇಕಲ್ ಪಟ್ಟಣದಲ್ಲಿ ಒಂದು 250 ಜನ ಕುತ್ಕೊಳ್ಳೋಂಥದ್ದು ಒಂದು ಹಾಲನ್ನು ತಯಾರು ಮಾಡಿದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಅದು ಸಕ್ಸಸ್ ಆಗುತ್ತೆ. ನನ್ನ ಕೊನೆ ಉಸಿರಿರೋವರೆಗೂ ಅದನ್ನು ನಿರಂತರವಾಗಿ ಮಾಡಬೇಕು ಅಂತ. ಅದನ್ನು ನಿರಂತರ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಯಾರೋ ಒಬ್ಬ 100 ಜನ ಇರ್ತಾರೆ, 100 ಜನದಲ್ಲಿ ಒಬ್ಬ ಕ್ರೈಮ್ ಮಾಡಿದ್ರೆ ಸುಮಾರು ಒಂದು ಕ್ರೈಮಿಂದ ಇಡೀ ಒಂದು ಊರಿಗೆ, ಒಂದು ಕುಟುಂಬಕ್ಕೆ ನಷ್ಟ ಆಗುತ್ತೆ. ಅದನ್ನು ತಡಿಬೇಕು ಅಂತ ಅಷ್ಟೇ. ಕ್ರೈಮು ಮತ್ತು ಅವ್ರಿಗೆ ದುಶ್ಚಟೆ ಮತ್ತು ಕ್ರೈಮ್ಗೆ ಹೋದ್ರೆ ಏನಾಗ್ತದೆ ಅಂತ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಈಗ ಸ್ಕೂಲಿಗೆ ಕೊಡ್ತಾರೆ, ಕಾಲೇಜ್ ಕೊಡ್ತದೆ, ಸಮಾಜ ಕೊಡ್ತದೆ, ತಂದೆ ತಾಯಿ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ನಮ್ಮಂಥ ಸಂಘ ಸಂಸ್ಥೆಗಳು ಕೂಡ ಒಂದು ಸ್ವಲ್ಪ ಹೇಳಿದಾಗ ಅವ್ರಿಗೆ ಒಂದು ಸ್ವಲ್ಪ ಈ ಥರದ್ದು ಒಂದು ಮಾಡಬೇಕು ಅಂತ. ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ ಹಾಗಾದ್ರೆ? ಇಷ್ಟು ವರ್ಷಗಳ ಈ ಜರ್ನಿಯಲ್ಲಿ ನಿಮ್ಮ ಜೊತೆಯಾಗಿ ನಿಂತ್ಕೊಂಡಿದ್ದಾರಾ? ಮೇಡಮ್, ಅದು ಏನಂತ ಹೇಳಿದ್ರೆ, ನಮ್ಮ ಶ್ರೀಮತಿಗೆ ಭಾಳ ಹೆಡ್ಸಪ್ ಹೇಳಬೇಕು. ಯಾಕಂತ ಹೇಳಿದ್ರೆ, ನನಗೆ 96ರಲ್ಲಿ ಮದುವೆ ಆದಮೇಲೆ ನಮಗೆ ಒಂದು 10 ವರ್ಷ ಮಕ್ಕಳೇ ಇರಲ್ಲ. ಆದರೂ ಕೂಡ ನಾನು ಇಡೀ ನಮ್ಮ ದೇಶ ಎಲ್ಲ ಸುತ್ತಿದ್ದೀನಿ. ದುಡ್ಡಿಲ್ಲ, ಕಾಸಿಲ್ಲ. ಹಿಂಗೆ ಅಂದರೆ ನೆಹರು ಕೇಂದ್ರದ ಉಚಿತವಾಗಿ ಎಲ್ಲ ರಾಜ್ಯಗಳಿಗೂ 7 ದಿನ 8 ದಿನ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಗೆ ಹೊರಟುಬಿಡ್ತಾ ಇದೆ. ಎಂದೂ ಕೂಡ ಅವರು ನನ್ನ ಬಗ್ಗೆ ನನಗೆ ತೊಂದರೆನೂ ಕೊಟ್ಟಿಲ್ಲ. ಆಮೇಲೆ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದೊಂದು ಸಾರಿ ಮನೆಗೆ ಜಾಸ್ತಿ ಜನ ಬಂದಾಗ ಒಂದೊಂದು ಸಾರಿ ಅವರು ಸ್ವಲ್ಪ ಸಿಡುಕು ಮಾಡ್ತಾಯಿದ್ರು. ಸಿಡುಕನ್ನ ಏನಾದರೂ ಮಾಡಿ ಬಿಡಿಸ್ಬೇಕಲ್ಲ ಅಂಥೇಳಿ ಅವರಿಗೆ ಒಂದು ಸಾರಿ ಈ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರುತ್ತೆ, ಇಂಡಿಪೆಂಡೆಂಟಾಗಿ ಅವ್ರಿಗೆ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ನಾನೇ ಒಂದು ಗಾಡಿ ಮಾಡಿಕೊಟ್ಬಿಟ್ಟು ಡೆಲ್ಲಿಗೆ ಹೊರಟ್ಬಿಡ್ತೀನಿ. ಆಮೇಲೆ ಇವರೇನು ಮಾಡ್ತಾರೆ, ಎಲ್ಲ ಹಳ್ಳಿಗಳಿಗೆ ಹೋಗ್ತಾರೆ. ಹೋದಾಗ ಕರಪತ್ರ ಎತ್ಕೊಂಡು ಇವ್ರು ಒಂದು 10 ಜನ ಲೇಡೀಸ್ ಹೋದಾಗ ಅವರು ಲೇಡೀಸ್ ಎಲ್ಲ ಮತ್ತು ಚಿನ್ನಪ್ಪ ಮಿಸ್ಸಸ್ ಬನ್ನಿ ಅನ್ನೋದು, ಅವ್ರಿಗೆ ಕಾಫಿ ಕೊಡೋದು, ಹಣ್ಣು ಕೊಡೋದು. ಆಮೇಲೆ ಇವ್ರು ನನಗೆ ಫೋನ್ ಮಾಡೋದು, ಇಂಥ ಊರಿಗೆ ಹೋಗಿದ್ದೆ, ಲೇಡೀಸ್ ಎಲ್ಲ ಸೇರಿಸ್ಬಿಟ್ಟು ನಿನ್ನ ಬಗ್ಗೆ ಹೇಳಿದ್ರು. ಹೌದಾ ಅದನ್ನೆಲ್ಲ ಹೇಳಿ ಆಮೇಲೆ ಅವರು ಆ ಎಲೆಕ್ಷನ್ ಸೋತು 892 ಓಟ್ ತಗೊಂಡಿದ್ರು. ಆಮೇಲೆ ನಾನು ಹಿಂಗೆ ಕುತ್ಕೊಂಡು ಹೇಳಿದೆ, ನೋಡಮ್ಮ, ನಿನ್ನ ಮನೆ ಹತ್ರ ಬಂದಾಗ ಇದೆಲ್ಲ ಮಾಡ್ತೀಯಾ, ಆದರೆ ನೀನು ಯಾರೋ, ನೀನು ಅಲ್ಲಿ ಹೋದಾಗ ನಿನಗೆ ಎಷ್ಟು ರೆಸ್ಪೆಕ್ಟ್ ಇರೋದು. ಆಮೇಲೆ ಆ ಚುನಾವಣೆಗೆ ನಿಂತು ಸೋತಾದ್ಮೇಲೆ ಮೇಡಮ್, ಈಗ ಅವರು, ನಾನು ಸುಮಾರು 2-3 ಚುನಾವಣೆಗೆ ನಿಂತಿದ್ದೆ. ಬೆಂಗಳೂರು ಗ್ರಾಮಾಂತರದ ಇದ್ದಾಗ ಲೋಕಸಭೆಗೆ ನಿಂತಿದ್ದೆ ಇಂಡಿಪೆಂಡೆಂಟಾಗಿ. ಅದಾದಮೇಲೆ BSPಯಿಂದ ನಿಂತಿದ್ದೆ, MLA ನಿಂತಿದ್ದೆ. ಮೇಡಮ್, ಈಗ ಯಾರೇ ಬರಲಿ ನನಗಿಂತ ಹೆಚ್ಚಿನ ರೀತಿಯಲ್ಲಿ ಅವರೇ ಎಲ್ಲರನ್ನು ಕೂಡ ನಿಭಾಯಿಸ್ತಾರೆ. ಮತ್ತು ಅವರು ಮೆಂಬರ್ ಆಗಿ ಚೇರ್ಮನ್ ಆಗಿದ್ರು. 5 ವರ್ಷಗಳ ಕಾಲ ಮೆಂಬರ್ ಆಗಿ, 3 ವರ್ಷ ಚೇರ್ಮನ್ ಆಗಿ ಭಾಳ ಅದ್ಭುತವಾದ ಕೆಲಸ. ಒಂದು 4 ಶಾಲೆಗಳನ್ನು ಒಂದು ಲಯನ್ಸ್ ಕ್ಲಬ್ ಮುಖಾಂತರ, ರೋಟರಿ ಮುಖಾಂತರ ಅದ್ಭುತವಾಗಿ 4 ಶಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೂಪರ್. ಒಂದು 9 ಗ್ರಾಮಗಳಲ್ಲಿ ಶುದ್ಧ ಘಟಕಗಳು, ಅಂದರೆ ಸಣ್ಣ ಗ್ರಾಮ ಪಂಚಾಯತಿನೇ. ಅಂದರೆ ಅವರು ನನಗಿಂತ ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ರು. ಮತ್ತು ಅವರಿಗೆ ಸೊಸೈಟಿ ನನಗಿಂತ ಜಾಸ್ತಿ ತಿಳಿದಿದೆ. ಮತ್ತು ಅವರು ತಿಳ್ಕೊಂಬಿಟ್ರು, ಓ ನಮ್ಮ ಮನೆಯವರು ಈ ಥರ ಮಾಡ್ತಾ ಇರೋದು, ಅದಕ್ಕೋಸ್ಕರವಾಗಿ ಅವರು ಭಾಳ ಸಪೋರ್ಟು ನನಗೆ. ನಮ್ಮ ಶ್ರೀಮತಿ ಅವರು ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ರೆ ಹೆಂಗೆ ಮಾಡೋಕ್ಕಾಗ್ತಾಯಿತ್ತು. ಬೆಳಗ್ಗೆ ಸಂಜೆ ಇದು ಮಾಡಿದ್ರೆ ನಮಗೆ ಭಾಳ, ಆಕೆ ನಮಗೆ ಹೆಂಡತಿಗಿಂತ ನಮ್ಮ ತಾಯಿಯಾಗಿ, ಸಹೋದರಿಯಾಗಿ ಭಾಳ. ಯಾಕಂತ ಹೇಳಿದ್ರೆ ನಂದು ನಿರಂತರ ಬರ್ತಾ ಇರ್ತಾರೆ. ಇನ್ಯಾರಾದರೂ ಆಗಿದ್ರೆ ಗಲಾಟೆ ಮಾಡಿ ಕಳಿಸ್ಬಿಡ್ತಾರೆ. ಸಮಾಜಕ್ಕೆ ನೀವು ಕೊಡುವಂಥ ಸಂದೇಶ ಏನು ಅಂತ? ಮೇಡಮ್, ನಮ್ದು ಏನಂತ ಹೇಳಿದ್ರೆ, ನಮ್ಮ
ಜನ್ಮನೇ ನಮ್ಮ ಹುಟ್ಟೇ ಭಿಕ್ಷೆ. ಹೆಂಗೆ ಅಂತ ಹೇಳಿದ್ರೆ ನಮಗೆ ತಂದೆ ತಾಯಿ ಯಾರೋ ಎಲ್ಲೋ ಸೇರಿ ನಮಗೆ ಜನ್ಮ ಕೊಡ್ತಾರೆ, ಅದು ಕೂಡ ಒಂದು ರೀತಿಯಲ್ಲಿ ಭಿಕ್ಷೆ. ಅದಾದಮೇಲೆ ಸೊಸೈಟಿಗೆ ನಾವು ಕಣ್ಣು ತೆರೆದು ಬಂದಾದಮೇಲೆ ನಮಗೆ ಶಿಕ್ಷಣವನ್ನು ಗುರುಗಳು ಉಚಿತವಾಗಿ ಕೊಡ್ತಾರೆ, ಅದು ಕೂಡ ಉಚಿತ ಆಗ್ತದೆ. ಮತ್ತು ನಾನು ಆವಾಗಲೇ ಹೇಳಿದಾಗೆ ಪಂಚಭೂತಗಳು ನಮಗೆ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತದೆ. ಹಾಗೆ ನೋಡಿದ್ರೆ ಮನುಷ್ಯನ ನಮ್ಮದೇನೂ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಮಾಜದಿಂದ ಸೊಸೈಟಿಯಿಂದ ಪಡ್ಕೊಂಡಿದ್ದೀವಿ. ಅದಕ್ಕೆ ಸೊಸೈಟಿಗೆ ನಾವು ಕೆಟ್ಟದ್ದು ಬಯಸೋದು ಕೇಡು ಬಯಸೋದಕ್ಕಿಂತ ನಮ್ಗೇನು ಅನಿಸ್ತದೆ ಅಂದರೆ ನಮ್ಮ ಕೈಯಲ್ಲಾಗಿದ್ದ ಸೇವೆಯನ್ನು ನಾವು ಕೊಡೋಣ, ಇಲ್ಲ ಅಂತ ಹೇಳಿದ್ರೆ ಕೆಟ್ಟದ್ದನ್ನು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಸಂದೇಶ. ಮತ್ತು ಇವತ್ತು ಕೊರೋನಾ ಸಂದರ್ಭದಲ್ಲಿ ನಮಗೆ ಪ್ರಕೃತಿ ಮಾತೆ ಬಹಳ ಪಾಠ ಕಲಿಸಿದೆ. ಶುದ್ಧವಾದ ಗಾಳಿ ಇಲ್ದಿರಾ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿದೆ. ಅದಕ್ಕೆ ನಾವು ಎಷ್ಟೇ ದುಡ್ಡಿರಲಿ, ಎಷ್ಟೇ ಶ್ರೀಮಂತ ಇರಲಿ, ಆದರೆ ಈ ಪರಿಸರವನ್ನ ಪ್ರಕೃತಿಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಮಾಡ್ಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಪ್ರಕೃತಿ ಮುನ್ಸ್ಕೊಂಡ್ರೆ ನಾವ್ಯಾರು ಇಲ್ಲ ಮೇಡಮ್. ಅದಕ್ಕೆ ಪ್ರಕೃತಿಗೆ ತೊಂದರೆ ಮಾಡಬಾರ್ದು, ಪ್ರಕೃತಿಯನ್ನು ಉಳಿಸ್ಬೇಕು, ಪರಿಸರವನ್ನು ಉಳಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಂದೇಶ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತು ಚಿನ್ನಪ್ಪ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಸಮಾಜದಿಂದ ಭರಪೂರ ಕೊಡುಗೆಗಳನ್ನು ನಾವು ಪಡ್ಕೊಂಡಿರ್ತೀವಿ, ಬದುಕನ್ನು ಕಟ್ಕೊಂಡಿರ್ತೀವಿ. ನೀವು ನಿಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ನಿಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿ, ಅಳಿಲು ಸೇವೆಯನ್ನು ಮಾಡಿ ಅನ್ನುವಂತಹ ಅತ್ಯುತ್ತಮ ಸಂದೇಶವನ್ನು ನೀಡಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.